ಹೌದು ಅತ್ತೆ, ಅವಳಿಗೂ ಯಾವಾಗಲೂ ಸ್ಕೂಲು ಮನೆ ಅಂತ ಬೋರ್ ಆಗ್ತಿರುತ್ತಲ್ಲ, ಅದಕ್ಕೆ ಕಳಿಸ್ಕೊಟ್ಟೆ. ಜನನಿ, ಆ್ಯಕ್ಚುಲಿ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಕಣಮ್ಮ. ಥ್ಯಾಂಕ್ಸ್ ಯಾಕತ್ತೆ? ಈ ಹಿಂದೆ ನಮ್ಮ ಪುಟಾಣಿ ತುಂಬ ಪುಟ್ಟ ಪಾಪು ಆಗಿದ್ದಾಗ ಒಂದ್ಸಲ ಆದಿ ಬಟ್ಟೆ ಕೊಡಿಸ್ಬೇಕು ಮಗುಗೆ ಅಂತ ಜೊತೆಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಬರೋದೊಂಚೂರು ತಡ ಆಗಿತ್ತು. ಆವಾಗ ನೀನು ಎಷ್ಟು ಗಾಬರಿ ಆಗ್ಬಿಟ್ಟಿದ್ದೆ ಅಂದರೆ ಆ ನಿನ್ನ ನಡತೆ ನಮ್ಮೆಲ್ರಿಗೂ ತುಂಬ ವಿಚಿತ್ರ ಅನ್ನಿಸ್ಬಿಟ್ಟಿತ್ತು. ಆಗ ನೀನು ಮಗುನ ಕರ್ಕೊಂಡು ಮನೆ ಬಿಟ್ಟು ಹೋಗೋ ನಿರ್ಧಾರನೂ ಮಾಡಿದ್ಯಮ್ಮ. ದೇವ್ರ ದಯದಿಂದ ಅಂಥದ್ದೇನೂ ನಡೀಲಿಲ್ಲ. ಆದರೆ ಈಗ ಆದಿ ಜೊತೆ ಮಗುನ ಕಳಿಸೋದಕ್ಕೆ ನೀನೇ ಒಪ್ಪಿಗೆ ಕೊಟ್ಟಿದ್ದೀಯಾ ಅಂತಂದರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಮ್ಮ. ಥ್ಯಾಂಕ್ಸ್ ಅತ್ತೆ. ಅವತ್ತು ನನ್ನ ಮನಸ್ಥಿತಿ ಬೇರೆ ಥರನೇ ಇತ್ತು, ಆದರೆ ಈಗ ನಾನು ಹಾಗಿಲ್ಲ, ಬದಲಾಗಿದ್ದೀನಿ. ಗೊತ್ತಮ್ಮ, ಕೆಲವು ತಾಯಂದ್ರಿಗೆ ಮಗು ಹುಟ್ಟಿದ ಹೊಸರಲ್ಲಿ ಮಗು ಮೇಲೆ ತುಂಬ ಕಾಳಜಿ ಇರುತ್ತೆ, ತುಂಬ ಒಂಥರ ಓವರ್ ಪೊಸೆಸಿವ್ನೆಸ್ ಇರುತ್ತೆ. ಆ ಸಮಯದಲ್ಲಿ ನನ್ನ ಮಗುನ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನೋ ಭಾವನೆನೂ ಇರುತ್ತೆ. ಮಗುನ ಬಿಟ್ಟು ಅಲ್ಲಾಡಲ್ಲ. ಅದರಲ್ಲೂ ನೀನು ಪಾಪ ಹುಟ್ಟೋವಾಗಲೇ ತಾಯಿನ ಕಳ್ಕೊಂಡೋಳು. ನಿನಗೆ ಅಂಥ ಭಾವನೆ ಬಂದಿದ್ದು ಸಹಜನೇ. ಆದರೆ ಕಾಲಾನುಕ್ರಮದಲ್ಲಿ ಅದೆಲ್ಲ ಸರಿ ಹೋಗುತ್ತೆ. ನಿನಗೂ ಹಾಗೆ ಸರಿ ಹೋಗಿದೆ. ಆದರೆ ಕಣ್ಣಾರ ಕಂಡಿದ್ ಮಾತ್ರ ನಮ್ಮ ಜನನಿಯಿಂದ ಅಲ್ವಾ ಅಕ್ಕ? ದಾಮಿನಿ, ನಿನ್ನ ಮಾತು ಯಾವಾಗಲೂ ನೇರ, ಅದು ತುಂಬ ಒಳ್ಳೆಯದೇ. ಆದರೆ ನಮ್ಮ ಮಾತುಗಳಿಂದ ಬೇರೆಯವ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮಾತಾಡೋಕೆ ಮುಂಚೆ ಯೋಚನೆ ಮಾಡಬೇಕು. ಸಾರಿ ಭಾವ. ಸಾರಿ ಹೇಳಬೇಕಾಗಿರೋದು ನನಗಲ್ಲ, ಜನನಿಗೆ. ಅಯ್ಯೋ ಮಾವ, ಸಾರಿ ಎಲ್ಲ ಏನು ಬೇಡ. ಚಿಕ್ಕತ್ತೆ ನನ್ನ ಬಗ್ಗೆ ಕಂಪ್ಲೇಂಟ್ ಏನು ಹೇಳ್ತಿಲ್ವಲ್ಲ, ಅವತ್ತು ನಾನು ಮಾಡಿದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಷ್ಟೆ. ಆದರೂ ನಾನು ಹಾಗೆ ಮಾತಾಡಿದ ತಪ್ಪೆ. ಸಾರಿ ಕಣಮ್ಮ ಜನನಿ. ಸಾರಿ ಕೇಳಬೇಡಿ ಚಿಕ್ಕತ್ತೆ, ನನಗೇನು ಬೇಜಾರಿಲ್ಲ. ನಿಜವಾಗ್ಲೂ? ಪ್ರಾಮಿಸ್. ಹಬ್ಬ, ನನಗೀಗ ಸಮಾಧಾನ ಆಯಿತು. ಇಲ್ಲ ಅಂದಿದ್ರೆ ಅಕ್ಕನ ಹತ್ರ ಎಲ್ಲಿ ಬೈಸ್ಕೊಳ್ತೀನೋ ಅಂತ ನನಗೆ ಫುಲ್ಲು ಭಯ ಶುರುವಾಗ್ಬಿಟ್ಟಿತ್ತು. ಓಹೋ, ಈಗಲೂ ನನ್ನ ಬಗ್ಗೆ ಭಯ ಇದೆಯಾ? ಖಂಡಿತ ಇದೆ ಅಕ್ಕ. ಬಾವ ಬೈದ್ರೆ ಪರವಾಗಿಲ್ಲ, ಆಮೇಲೆ ಬಂದು ಕ್ಷಮೆ ಕೇಳ್ಬಿಡ್ತಾರೆ. ಆದ್ರೆ ನೀವು ಬೈಯೋದು ಬೇಡ ಅಕ್ಕ. ಕಣ್ಬಿಟ್ರೆ ಸಾಕು, ನನ್ನಿಂದ ದೂರ ಹೋಗಿರೋ ಭಯ ಕೂಡ ಓಡೋಡಿ ನನ್ನ ಹತ್ರ ಬಂದ್ಬಿಡುತ್ತಕ್ಕ. ಓ, ನಮ್ ಪುಟಾಣಿಗೆ ಮಲ್ಲಿಗೆ ಹೂ ಬೇಕಾ? ಪಾರುಗ? ಪಾರುಗೆ ಮಲ್ಲಿಗೆ ಹೂ ಇಷ್ಟ ಅಂತ ನಿನ್ಗೆ ಹೇಗೆ ಗೊತ್ತು? ಅವಳ ಹತ್ರ ಹೇಳಿದ್ದ? ಇಲ್ಲ, ನನಗೆ ಗೊತ್ತು. ಹೇಗೆ? ಪಾರು ಯಾವಾಗ್ಲೂ ಮಲ್ಲಿಗೆ ಹೂ ತಾನೇ ಕಟ್ಕೊಳ್ಳೋದು. ಓ, ನೀನ್ ಅದನ್ನ ಅಬ್ಸರ್ವ್ ಮಾಡಿದ್ಯಾ? ಪಾರುಗೆ ತಾಯಿ ಅಂತ ಗೊತ್ತಿಲ್ಲದೆ ಇದ್ರು ಮಗುಗೆ ಪಾರು ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ. ಪಾರುಗೆ ಹೇಗೆ ಇಷ್ಟನೋ ಅದನ್ನೇ ಮಗು ಇಷ್ಟಪಡ್ತಾ ಇದೆ. ಅಷ್ಟಕ್ಕೂ ಇದು ನಮ್ಮ ಮಗುನೇ ಅಲ್ವಾ? ಸರಿ ಗಂಧ, ಆಯ್ತು. ಅಮ್ಮ ಮಗಳಿಬ್ಬರಿಗೂ ನಾನು ಹೂ ಕೊಡಿಸ್ತೀನಿ, ಓಕೆನಾ? ಗಂಧ ಅಂದ್ರೆ ನೀನ್ ಪಾರು ಅಂತ ಹೇಳ್ದೆ ಅಲ್ವಾ? ಪಾರು ನಿನ್ಗೆ ಅಮ್ಮ ತರ ತಾನೆ? ಹಾಗಿದ್ಮೇಲೆ ನೀನ್ ಅವಳಿಗೆ ಮಗಳಲ್ವಾ, ಅದಕ್ಕೆ ಹಾಗಂದೆ. ಸರಿ, ಪಾರು ಅಂದ್ರೆ ನನಗೆ ತುಂಬಾ ಇಷ್ಟ. ಹೌದಾ? ಮತ್ತೆ ನಾನಂದ್ರೆ? ನೀನು ಅಂದ್ರೆ ತುಂಬಾ ತುಂಬಾ ಇಷ್ಟ.
ಹಾಗಾದ್ರೆ ಎಲ್ಲಿ ಬಾಯಿ ತುಂಬಾ ನನ್ನ ಒಂದ್ಸತಿ ಅಪ್ಪ ಅಂತ ಕರಿ. ಅಪ್ಪ ಅಮ್ಮ ಅರ್ಧ ಮೊಳ ಮಲ್ಲಿಗೆ ಹೂ ಕೊಡಿ, 3 ಮೊಳ ಕಟ್ಕೊಡಿ. ಹೇಗ್ ಕಾಣಿಸ್ತಿದೀನಿ ಅಪ್ಪ? ಸೂಪರ್, ಒಳ್ಳೆ ಹೀರೋಯಿನ್ ತರ ಕಾಣಿಸ್ತಾ ಇದೆಯಾ. ಎಷ್ಟಾಯ್ತಮ್ಮ? ಪಾರು ಪಾರು ಬಂಗಾರಿ ಸುತ್ತಾಡ್ಕೊಂಡು ಬಂದಿದ್ದಲ್ಲ ಆಯ್ತಾ? ಇದೇನಿದು, ನಮ್ ಪುಟಾಣಿ ಮಲ್ಗೆ ಹೂವ ಮುಡ್ಕೊಂಡ್ಬಿಟ್ಟಿದ್ದಾಳೆ. ನಂಗೆ ಮಲ್ಲಿಗೆ ಹೂವು ಇಷ್ಟ ಅದಕ್ಕೆ. ಹೌದಾ, ನನ್ಗೂ ಮಲ್ಗೆ ಹೂವು ಅಂದ್ರೆ ತುಂಬಾ ಇಷ್ಟ. ನಿಂಗೂ ತಂದಿದ್ದೀನಿ ತಕೋ. ಪುಟಾಣಿ, ಇದನ್ನ ನಿಮ್ ಸಾರಥಿ ಹೇಳ್ಕೊಡ್ಸಿದ್ರಾ? ಇಲ್ಲ ಪಾರು, ನಿನಗೆ ಮಲ್ಲಿಗೆ ಹೂ ಇಷ್ಟ ಅಂತ ಪುಟಾಣಿನೇ ನನ್ನ ಹತ್ರ ಹೇಳಿ ತಗೊಂಡಿದ್ದು. ಬಂಗಾರಿ, ನನಗ್ ಮಲ್ಗೆ ಹೂವ ಇಷ್ಟ ಅಂತ ನಿಂಗೆ ಯಾರು ಹೇಳಿದ್ರು? ನಿನ್ನ ಮುಟ್ಕಲದ್ದನ್ನ ನೋಡಿದ್ದೀನಿ ನಾನು, ಅದಕ್ಕೆ ತಕೊಂಡ್ ಬಂದೆ. ಎಲ್ಲ ನಿನ್ ಗುಣನೇ ಪಾರು. ನಿನಗೆ ಹೇಗೆ ಮಲ್ಲಿಗೆ ಹೂ ಇಷ್ಟನೋ ಹಾಗೆ ಅವಳಿಗೂ ಇಷ್ಟ. ಅದಕ್ಕೆ ನನ್ನ ಹತ್ರ ಕೇಳಿ ಮುಡಿಸ್ಕೊಂಡಿದ್ದಾಳೆ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ಹೇಳೋದು ಅದೇ ಕಾರಣಕ್ಕೆ ಕಣಮ್ಮ. ಶೋ ದೇವ್ರೆ, ಬಿಟ್ರೆ ನಂದೇ ಮಗು ಅನ್ನೋ ಥರ ಆಡ್ತಾಳೆ. ಮೊದಲು ನನ್ನ ಪುಟಾಣಿನ ಇಲ್ಲಿಂದ ಕರ್ಕೊಂಡೋಗ್ಬೇಕು. ಅರೆ ಲಕ್ಷ್ಮೀ ಪುಟ್ಟ, ಬಂದ್ಬಿಟ್ಟಿಯಾ? ಸುತ್ತಾಡಿದೆಲ್ಲ ಆಯ್ತಾ? ಇವತ್ತು ನಿಮ್ಮ ಅಮ್ಮಂಗೂ ಆಫೀಸ್ ರಜೆ, ನೀನು ಅವಳ ಜೊತೆನೂ ಕಾಲ ಕಳಿಬೇಕಲ್ವಾ? ಬಾಬಾ ಹೋಗೋಣ, ಬಾ ಪುಟ್ಟ, ಬಾರೋ ಬಾರೋ ಬಾರೋ. ಸಾತಿ, ನನ್ನ ಮಗಳನ್ನ ಆಚೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀರಿ ದೊಡ್ಡ ಯಜಮಾನ್ರೆ? ನೀವು ಆ ಮಗು ಜೊತೆ ಹೀಗೆ ಕಾಲ ಕಳ್ಕೊಂಡು ಖುಷಿಯಾಗಿರಿ, ಅದೇ ನನಗೂ ಸಂತೋಷ. ನನ್ ಬಂಗಾರಿ ಬಂದ್ಬಿಟ್ಲಾ? ಶಾಪಿಂಗ್ ಎಲ್ಲ ಹೇಗಾಯ್ತು? ಸೂಪರ್. ಹೌದಾ? ನಿಂಗೆ ಖುಷಿ ಆಯ್ತಾ? ತುಂಬಾ. ಮಮ್ಮಿ ನಿಂಗೂ ಥ್ಯಾಂಕ್ಸ್ ಮಮ್ಮಿ. ನಂಗೆ ಥ್ಯಾಂಕ್ಸ್ ಯಾಕೆ? ಸಾರಥಿ ಜೊತೆ ಕಲಿಸಿದ್ದ
ಕೆಲ್ಸಕ್ಕೆ. ಸರಿ, ಈಗ ನೀನು ಕುತ್ಕೊಂಡು ರೆಸ್ಟ್ ಮಾಡು. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಬಿಡ್ತೀನಿ. ಸರಿನಾ? ನೋಡು, ಇದಕ್ಕೆ ನಾನು ನಿನಗೆ ಬೈಯೋದು ಅಲ್ಲ. ಇವತ್ತು ಭಾನುವಾರ, ಇವತ್ತಾದ್ರೂ ಮಗು ಜೊತೆ ಸ್ವಲ್ಪ ಹೊತ್ತು ಕಾಲ ಕಳಿಯೋದು ಬಿಟ್ಟು ಇವತ್ತು ಕೆಲಸ ಅಂತಿದೆಯಲ್ಲ. ಎಲ್ಲಿ ಕೊಡು ಅದನ್ನ, ಕೊಡು. ಚಿಕ್ಕಮ್ಮ ಕೊಡಿ ಅದನ್ನ, ನಂಗೆ ತುಂಬ ಕೆಲಸ ಇದೆ. ನೋಡು, ಮೊದಲು ನೀನು ಮಗು ಜೊತೆ ಆರಾಮಾಗಿ ಕಾಲ ಕಳಿ. ನಾನೇ ಇದನ್ನ ಬೆಳಗ್ಗೆ ತಂದು ಕೊಡ್ತೀನಿ. ಚಿಕ್ಕಮ್ಮ, ಬಾ ಪುಟಾಣಿ, ಬಾ. ಹೇಳು ಸಾರಥಿ, ನಿಮ್ಗೆ ಏನೇನು ಕೊಡ್ಸಿದ್ರು? ಅಲ್ಲ, ಸಾಯಂಕಾಲ ಮಗುನ ನಾನೇ ಜನನಿ ಹತ್ರ ಬಿಟ್ಟು ಬಂದೆ. ಈಗ ಅವಳು ರೂಮಲ್ಲಿ ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ್ಲಿ ಇವಳು? ಪಾರು, ನಂಗೆ ಐಸ್ ಕ್ರೀಮ್ ಕೊಟ್ಯಾ? ಬಂಗಾರಿ, ಈಗ ಹಾಲು ಕುಡಿದ್ಬಿಡು, ನಾಳೆ ಐಸ್ ಕ್ರೀಮ್ ತಿಂದ್ರೆ ಆಯ್ತು, ಸರಿನಾ? ಇಲ್ಲ, ನಂಗೆ ಈಗಲೇ ಬೇಕು. ಪ್ಲೀಸ್ ಕೊಡು. ಬೇಡ ಕಂದ, ನೋಡು, ಇವಾಗ ನೀನು ಐಸ್ ಕ್ರೀಮ್ ಎಲ್ಲ ತಿನ್ಬಾರ್ದು, ಸರಿನಾ? ನಿನ್ಗಿಂತ ಸಾರಥಿನ ಬೆಸ್ಟು. ಏನ್ ಕೇಳಿದ್ದು ಕೊಡಿಸ್ತಾರೆ. ಈಗೇನು ನಿನಗೆ ಐಸ್ ಕ್ರೀಮ್ ಬೇಕು ತಾನೆ? ಸರಿ, ಕೊಡ್ತೀನಿ. ಓ, ಮಗುನ ಇವಳು ಕರೆದು ಕೂರಿಸ್ಕೊಂಡಿದ್ದಾಳ? ವಾಹ್, ಮಗು ಇವಳನ್ನ ಬಿಟ್ರು ಇವಳು ಮಾತ್ರ ಮಗುನ ಬಿಡಲ್ಲ. ನನ್ನ ಮೊಮ್ಮಗಳಿಗೆ ಅದೆಲ್ಲಿಂದ ಗಂಟು ಬಿದ್ಲೋ ಏನೋ, ದಿನದ 24 ಗಂಟೆನೂ ಅದ್ರ ಜೊತೆ ಅಂಟ್ಕೊಂಡೇ ಇರ್ತಾಳೆ. ಮಗುಗೆ ನೀನು ಹತ್ರ ಆದಷ್ಟು ಮಗುನ ನಿನ್ನಿಂದ ದೂರ ಮಾಡೋದೇ ನನ್ನ ಕೆಲಸ. ಮಾಡ್ತೀನಿ. ಪುಟಾಣಿಗೀಗ ಐಸ್ ಕ್ರೀಮ್ ತಿನ್ಸೋಣ. ಪಾರು, ಹೋ, ನನ್ನ ಲಕ್ಷ್ಮೀ ಪುಟಾಣಿ ಇಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂದಿದೆ. ನೀನೆಲ್ಲೂ ಕಾಣಿಸ್ತಿಲ್ಲ ಅಂತ ನಾನು ಮನೆಯೆಲ್ಲ ಹುಡ್ಕೊಂಡು ಇಲ್ಲಿಗೆ ಬಂದೆ. ಪಾರು, ನಂಗೆ ಇನ್ನೊಂದು ಸ್ವಲ್ಪ ಕೊಟ್ಯಾ? ಅಯ್ಯೋ ಬೇಡ ಬಂಗಾರಿ, ಈಗಾಗಲೇ ಅರ್ಧ ಬಟ್ಲು ಐಸ್ ಕ್ರೀಮ್ ತಿಂದಿದ್ಯಾ. ಜಾಸ್ತಿ ಐಸ್ ಕ್ರೀಮ್ ತಿಂದ್ರೆ ನೆಗಡಿ ಆಗತ್ ಕಂದ. ನಂಗೆ ಬೇಕು ಅಂದ್ರೆ ಬೇಕು. ನಿನಗೆ ಬೇಕು ಅಂದ್ರೂ ನಾನು ಕೊಡಲ್ಲ. ಅಯ್ಯ, ಮಗು ಅಷ್ಟೊಂದು ಕೇಳ್ತಿದೆ, ಕೊಡಕ್ ನಿನ್ಗೇನು ಕಷ್ಟ? ಹಾ, ಅಷ್ಟಕ್ಕೂ ನನ್ನ ಮೊಮ್ಮಗಳು ಕೇಳ್ತಿರೋ ಐಸ್ ಕ್ರೀಮು ನಿಂದೇನಲ್ವಲ್ಲ, ಇದ್ರ ಅಪ್ಪನ ಮನೆದೆ ತಾನೆ, ಕೊಡು, ಏನೂ ಆಗಲ್ಲ. ಬಾಪುಟ, ಈಗ ನಾವು ರೂಮ್ಗೆ ಹೋಗೋಣ. ಅಲ್ಲಿ ನೀನು ಆಟ ಆಡ್ತಾ ಆಟ ಆಡ್ತಾ ಏನು ಯಜಮಾನ್ರೆ, ಇಷ್ಟೊಂದು ಖುಷಿ ಖುಷಿಯಾಗಿ ಫೋನ್ ನೋಡ್ತಾ ಇದ್ದೀರಾ? ಪಾರು, ನಮ್ಮ ಪುಟ್ಟಿ ಜೊತೆ ಒಂದಷ್ಟು ಸೆಲ್ಫಿ ತೊಗೊಂಡಿದ್ದೆ, ಅದನ್ನ ನೋಡ್ತಾ ಇದ್ದೀನಿ. ಹೌದಾ? ತೋರಿಸಿ. ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಆದಿ ಪಾರು, ಗಂಡ ಹೆಂಡತಿ ಇಬ್ಬರು ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಲ್ಲ, ಏನು ಸಮಾಚಾರ? ಚಿಕ್ಕಮ್ಮ, ನಾನು ಪುಟ್ಟಿನ ಆಚೆ ಕರ್ಕೊಂಡು ಹೋಗಿದ್ನಲ್ಲ, ಅವಾಗ ಒಂದಷ್ಟು ಸೆಲ್ಫಿ ತಗೊಂಡಿದ್ದೆ, ಅದನ್ನ ನೋಡ್ತಾ ಇದ್ವಿ ಅಷ್ಟೇ. ಅಂತೂ ಇಂತೂ ನಿನ್ನಿಷ್ಟದಂತೆ ನಿನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಹಂಗಾಯ್ತು ಅಲ್ವಾ ಆದಿ? ಆ ಅನುಭವ ಹೇಗಿತ್ತು? ನನ್ನ ಮಗಳ ಜೊತೆ ಸುತ್ತಾಡಿದ ಎಕ್ಸ್ಪೀರಿಯನ್ಸ್ನ ಹೇಗೆ ಎಕ್ಸ್ಪ್ಲೈನ್ ಮಾಡಲಿ ಚಿಕ್ಕಮ್ಮ?
ಅದೊಂಥರ ಮರೆಯೋಕ್ಕಾಗದೇ ಇರುವಂಥ ಅನುಭವ. ನಮ್ಮ ಪುಟ್ಟಿ ಏನೇನು ಕೇಳ್ದೋ ಎಲ್ಲ ಕೊಡಿಸ್ಬಿಟ್ಟೆ. ಆದರೆ ಅದಕ್ಕೆ ಚಾರ್ಜು ಅವಳ ಹತ್ರನೇ ವಸೂಲಿ ಮಾಡಿದ್ದೀನಿ. ಚಾರ್ಜಾ? ಅಂದರೆ ಮಗು ಏನೇನು ಕೇಳ್ತೋ ಎಲ್ಲದನ್ನು ಕೊಡಿಸ್ದೆ. ಅದ್ರ ಬದಲಾಗಿ ಅಪ್ಪ ಅಂತ ಕರಿ ಅಂತ ಹೇಳಿದೆ ಅಷ್ಟೇ. ಓ ಹಾಗಾ? ಪುಟಿ ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ? ಬಾ ಇಲ್ಲಿ, ಬಾ 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 ಬಾ. ಪುಟ್ಟಿ, ನಿಮ್ಮ ಅಪ್ಪ ನೆನ್ಸ್ಕೊಂಡು ಓಡ್ ಬಂದ್ಬಿಟ್ಯಾ? ಬಂಗಾರಿ, ಇನ್ಮೇಲಿಂದ ಇವ್ರನ್ನ ಅಪ್ಪ ಅಂತ ಕರಿಬಾರ್ದು, ಮೊದ್ಲಿನ ಹಾಗೆ ಸಾರಥಿ ಅಂತಾನೆ ಕರಿಬೇಕು, ಸರಿನಾ? ಹೋಗ್ಲಿ ಬಿಡು ಪಾರು, ಅಪ್ಪ ಅಂತ ಕರೆದ್ರೆ ಏನಾಗತ್ತೆ? ಬೇಡ ಚಿಕ್ಕತ್ತೆ, ಅದ್ ಒಂದ್ ಮಾತಿಂದ ಈ ಮನೆಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಬಂಗಾರಿ, ನಾಳೆಯಿಂದ ಇವ್ರನ್ನ ಸಾರಥಿ ಅಂತಾನೆ ಕರಿಬೇಕು, ಸರಿನಾ? ಸರಿ. ಪುಟಿ, ಇವಾಗ ನೀನು ನನ್ನ ಹೊಟ್ಟೆ ಮೇಲೆ ಮಲಗಬೇಕಾ? ಕಾಲ್ ನೋವಾಗ್ತಾ ಇದೆ. ಹೌದಾ? ನಮ್ಮ ಪುಟ್ಟಿ ಕಾಲು ನೋವಾಗ್ತಾ ಇದೆಯಾ? ನಾನು ನಿಂಗೆ ಹೇಳ್ದೆ ತಾನೆ ನೀನು ನಡ್ಕೊಂಡು ಹೋಗ್ಬೇಡ ಅಂತ, ನೀನು ಕೇಳಲೇ ಇಲ್ಲ. ಸಾರಿ ಕಂದ, ನಿನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗೋ ಖುಷಿಲಿ ನಿನ್ನ ಕಾಲು ನೋವಾಗುತ್ತೆ ಅಂತ ನಾನು ಮರ್ತ್ಬಿಟ್ಟೆ. ಒಂದು ನಿಮಿಷ ತಡಿ, ಕೂತ್ಕೊ ಇಲ್ಲಿ. ಇದೊಳ್ಳೆ ಕತೆ ಆಯ್ತು. ಅಲ್ಲ, ನಮ್ಮ ಪುಟಾಣಿಗೆ ಕಾಲು ನೋವಿದೆ ಅಂತ ನನ್ನ ಹತ್ರ ಬಂದು ಹೇಳಿದ್ರೆ ಆಗ್ತಿರ್ಲಿಲ್ವಾ? ನಾನೇ ಕಾಲು ಓದ್ಕೊಡ್ತಿದ್ದೆ. ಸುತ್ತಿ ಬಳಸಿ ಇಲ್ಲಿಗೆ ಬರ್ತಾಳಲ್ಲ, ಈಗ ನಾನು ಇಲ್ಲಿಂದ ಹೇಗೆ ಕರ್ಕೊಂಡು ಹೋಗ್ಲಿ? ಓಹೋ, ಈ ಮನೆ ಹಾಳು ಹೆಂಗಸು ಅಲ್ಲಿ ನಿಂತ್ಕೊಂಡು ಏನೋ ಹೊಂಚ್ ಹಾಕ್ತಾ ಇದೆಯಲ್ಲ. ಇನ್ನೇನಿರುತ್ತೆ, ಮಗು ಇಲ್ಲಿರೋದನ್ನ ನೋಡಿ ಹೊಟ್ಟೆ ಉರ್ಕೊಳ್ತಾ ಇರುತ್ತೆ. ಹಾಗೆ ಮಗುನ ಇಲ್ಲಿಂದ ಹೇಗೆ ಕರ್ಕೊಂಡು ಹೋಗ್ಬೋದು ಅಂತ ತಲೆ ಕೆಡಿಸ್ಕೊಂಡಿರುತ್ತೆ. ಮಾಡ್ತೀನಿರು ನಿಂಗೆ. ನೀವು 3 ಜನ ಇಷ್ಟು ಖುಷಿಯಾಗಿರೋದನ್ನ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಾಗ್ತಿದೆ. ಇನ್ನಿದನ್ನ ಬೇರೆ ಯಾರಾದರೂ ನೋಡಿದ್ರೆ ಅದೆಷ್ಟು ಕೆಟ್ಟ ದೃಷ್ಟಿ ಬೀಳುತ್ತೋ. ಚಿಕ್ಕಮ್ಮ, ನಮ್ಮ ಮೇಲೆ ಯಾವ ಕೆಟ್ಟ ದೃಷ್ಟಿ ಬೀಳೋದಕ್ಕೆ ಸಾಧ್ಯ ಹೇಳಿ? ಅಯ್ಯೋ ಆದಿ, ನಿನಗೆ ಗೊತ್ತಾಗಲ್ಲ ಕಣಪ್ಪ. ಕೆಲವು ಹೆಂಗಸರ ಕಣ್ಣಿನ ದೃಷ್ಟಿ ಒಂಚೂರು ಸರಿ ಇರಲ್ಲ. ಈ ರೂಮಲ್ಲಿ ಪರ್ಕೆ ಇದೆಯಾ? ಪೊರ್ಕೆನಾ? ಆದಿ, ದೃಷ್ಟಿ ತೆಗೆಯೋದಕ್ಕೆ ಕಣಪ್ಪ. ಆದಿ, ಪುಟ್ಟಿನ ಎತ್ಕೋ. ಪುಟ, ಪಾರು, ನಿನ್ ಜೊತೆಲಿ ನಿಂತ್ಕೋ. ನಾಯಿ ಕಣ್ಣು, ನರಿ ಕಣ್ಣು, ಬೀದಿ ಕಣ್ಣು, ಕೆಟ್ಟ ಕಣ್ಣು, ದೂರದಲ್ಲಿ ನಿಂತ್ಕೊಂಡು ಕೆಟ್ಟ ದೃಷ್ಟಿ ಬಿಡ್ತಾ ಇರೋರ್ ಕಣ್ಣು ಎಲ್ಲ ಹಾಳಾಗೋಗ್ಲಿ. ಈಗ 3 ಜನ ಜೋರಾಗಿ ಥು 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 ಅಂತ 3 ಸಲ ಹೋಗಿರಿ. ಜೋರಾಗಿ ಹೋಗ್ದಿದ್ದ ಸಾಕು ಅನ್ಸುತ್ತೆ. ಅಲ್ಲ, ಹೋಗ್ದಿದ್ದು ಪೊರ್ಕೆಗ ನನ್ಗ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನಾನು ನಿಂತಿರೋದು ಈ ದಾಮಿನಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ರಂಪ ರಾಮಾಯಣ ಮಾಡ್ಬಿಡ್ತಾಳೆ ಅಷ್ಟೇ. ಮೊದಲು ಅವಳ ಕಣ್ಣಿಂದ ತಪ್ಪಿಸ್ಕೋಬೇಕು. ಈ
ಈಗ ನಿಮಗ್ ಬರ್ತಾ ಇದ್ದಿದ್ ಕೆಟ್ಟ ದೃಷ್ಟಿ ದೂರ ಹೋಯ್ತು. ಈಗ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನಾನ್ ಬರ್ಲಾ? ಗುಡ್ ನೈಟ್. ಗುಡ್ ನೈಟ್. ಇವಾಗ ಕಾಲ್ ನೋವೆಲ್ಲ ಹೋಯ್ತಾ? ಹೋಯ್ತು ಅಪ್ಪ. ಬಂಗಾರಿ, ಅಪ್ಪ ಅಲ್ಲ ಸಾರ್ಥಿ ಅಂತ ಕರಿಬೇಕು, ಸರಿನಾ? ಸಾರಥಿ, ನಂಗೆ ನಿದ್ದೆ ಬರ್ತಾ ಇದೆ. ನಂಗೆ ನಿದ್ದೆ ಬರ್ತಾ ಇದೆಯಾ? ಸರಿ, ನಾವು ಮಲ್ಕೊಳ್ಳೋಣ ಈಗ. ಬಾ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆಯಂದ, ನೋಡು ಎಂತ ಚಂದ. ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.